ಹಲೋ, ಏನು ಮಾಡಕತ್ತೀವ ಮಗಳ? ಏನಿಲ್ಲ, ಇಲ್ಲಿ ಪಾರಕ್ಕರ್ದ ಮಗಳ ಮದುವೆ ಐತಿ ಈಗ ದೇವಸ್ಥಾನದಾಗ, ಅಲ್ಲಿ ಹೊಂಟಿದ್ದೀವಿ ಅಷ್ಟು ತಯಾರಾಗಿ. ಅಯ್ಯಯ್ಯ, ನಮಗೊಂದು ಮಾತು ಹೇಳಿಲ್ಲಲ್ಲ ಪಾರಕ್ಕರ. ಅಲ್ವೇ ಅವ್ರಿಗೆ ಈಗ ಜೋರಾಗಿ ಮಾಡುವಷ್ಟು ಇದು ಇಲ್ಲ ಕಾಂತತಿ. ಅವ್ರಿಗೆ ಯಾಕೆ ಬೇಕು ಅವ್ರಿಗೆ ಹೇಳ್ಯಾರ, ಬಿಡು ಹೋಗ್ಲಿ. ಈಗ ನಮ್ಗೆ ಹೇಳಿಲ್ಲ ಕೇಳಿಲ್ಲ ಅಂತ ಯಾಕೆ ತೆರಿಗೆ ಕೆಡಿಸ್ಕೊಂತಿ? ಹೋಲ್ ಬಿಡು. ಅವ್ವ ಮಗಳದ ಸಂಭಾಷಣೆ ನಡೆದು ಬಿಟ್ಟತಲ್ಲ. ಅಯ್ಯಯ್ಯ, ನೀನು ಇಂಥವೆಲ್ಲ ಪ್ರಶ್ನೆ ಮಾಡ್ಬೇಕು. ಅದನ್ನ ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಅದೆಯಲ್ಲ, ಹೋಲ್ ಬಿಡು ಅಂತೀಯಲ್ಲ ನನಗೆ. ಯವ್ವ ಏನಾರ ಮಾತಾಡೋದಿದ್ರೆ ಹೇಳ, ಮಾತಾಡ್ತೀನಿ. ಅದನ್ನ ಬಿಟ್ಟು ನಾನು ತಲೆ ಹಿಡಿಸ್ಬೇಡ ನೀನು. ಏನು ಈಗ ನಾನು ಬಂದು ಒಂಚೂರು ಗಂಡ ಮನೆ ಈಗಿನ ಕಾಲು ಊರೇನಿ, ಮತ್ತೆ ಇಲ್ಲಿಂದ ಕೀಳುವಂಗೆ ಏನಾರ ಒಂದು ಮಾಡಕ್ಕೆ ಬಿಡ, ಸುಮ್ಮನಿದ್ ಬಿಡು. ನಾಯಿ ಮಾಡೇನ್ಲೇ ಮತ್ತೆ ನೀನು ಇಲ್ಲಿಂದ ಆ ಮನೆಗೆ ಹೋಗೋಂಗೆ ಮಾಡ್ದಕ್ಕೆ ನಾನು. ಬಿದ್ದಿದ್ದಿ. ಆತ ಮಾಡಿ ಇಲ್ಲ ಮುಗಿದು ಹೋತು. ನಾ ಈ ಮನೆಗೆ ಬರೋಂಗೆ ಮಾಡಿ ಇಲ್ಲ ಮುಗಿದು ಹೋತು. ಅದನ್ನ ಹೇಳ್ಕೊಂತೀನಿ. ಈಗೇನು ವಾಪಸ್ ಬರ್ಬೇಕ ನಾನು? ಸುಮ್ಮನಾಗಿ ಹೋಗ್ಲಿ. ಯವ್ವ ನನಗೆ ಖರೇನ ನನಗೆ ಬೇಜಾರಾಗಿ ಹೋಗ್ಬಿಟ್ಟತಿ ಪಾಪ. ನಮ್ಮ ಅತ್ತಿ ನಾ ಇಷ್ಟೆಲ್ಲ ಇದು ಮಾಡಿದ್ರು ನನ್ನ ಗಂಡನ ಎದುರು ಹಾಕೊಂಡು ಇಲ್ಲಿ ಕರ್ಕೊಂಬಂದು ಮತ್ತೆ ನನ್ನ ಪರನ ಮಾತಾಡ್ತಾಳೆ ಇಲ್ಲಿ, ಗೊತ್ತನ? ನಾ ಆಕಿಗೆ ಸುಮ್ಮನೆ ಗನ ಬೇಜಾರು ಮಾಡಿ ನೀವು ನಿನ್ನ ಮಾತು ಕೇಳಿ ಕೇಳಿ ಎಲ್ಲ ಒಂದಕ್ಕೆ ನಾ ಇನ್ನು ಹಂಗಂತೂ ಮಾಡೋಂಗಿಲ್ವಾ? ಹಂಗಲ್ಲೇ ನನ್ನ ಮಾತು ಕೇಳಿಲ್ಲ. ಅಲ್ಲಿ ಹೋಗಿಂದ ಬಾಯಿ ಮುಚ್ಕೊಂಡು ಬಾಲ ಮುದ್ಕೊಂಡು ಎಲ್ಲ ಅದಕ್ಕೂ ಇರಬೇಡ. ನಿನ್ನ ಗಂಡ ನಿಮ್ಮ ಓನ್ ಮಾತು ಎಟ್ಟು ಕೇಳ್ತಾನ. ಒಂದಿಟ್ಟರ ನೀನು ದಾರಿಗೆ ಎಳ್ಕೋ. ನೀ ಸ್ವಲ್ಪ ಸುಮ್ಮನಾಗಿ ಫೋನ್ ಇಟ್ಟು ಚಲೋ ಆತ. ಚಂದ ಮಾತಾಡೋದಿದ್ರೆ ಹಚ್ಚಿಲ್ಕಂದ್ರೆ ಈಗ ಸದ್ಯ ಹಚ್ಚಕೊಡ ಫೋನು. ಇವತ್ತೇ ಕರೆಕ್ಟಾಗಿ ಮಾತಾಡಿದ್ದೀನಿ ನೋಡಿ. ನೀನು ಹೇಳಿಕೆ ಮಾತು ಕೇಳಿದ್ರೆ ಯಾವತ್ತು ಹಾಳಾಗೆ ಹೋಗುದು. ಯಾವತ್ತು ಸ್ವಂತ ಬುದ್ಧಿಯಾಗಿ ಯೋಚನೆ ಮಾಡ್ಬೇಕು. ನಾವು ಹೆಂಗಿರ್ತೇವಿ, ಯಾವ ಜಾಗದಾಗ ಹೆಂಗಿರ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರಂದ್ರೆ ಆ ಜೀವನ ಚಲೋ ಇರ್ತೈತಿ. ಇನ್ನೊಬ್ರ ಮಾತು ಕೇಳಿ ಹಾಳಾಗಬಾರ್ದವಾ? ಹೋಗ್. ಹ್ಞೂ ರೀ ಐತಿ. ಯವ್ವ ಬಾರ ಬಗ್ಗಿತ ಬಾ, ಒಳಗೆ ಬಾ. ಹಳ್ಯಾರಿರದಲ್ವಾ? ಬಂದ್ರೆ ಹಳ್ಯಾರ ಬಂದ್ರಲ್ಲ, ಬರ್ರಿ ಒಳಗೆ ಬರ್ರಿ. ಗೀತಾ, ನನ್ನಿಂದ ಭಾಳ ದೊಡ್ಡ ತಪ್ಪಾಗಿತ್ವಾ. ನಾ ಅನ್ಬಾರ್ದಾಗಿತ್ತು ಆ ಮಾತು. ನನ್ನ ತಪ್ಪಿಟ್ಕೊಂಡು ನಾ ಮಾಡಿ ನಿಮ್ಮ ಮ್ಯಾಗ ಹಾಕ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸಿಬಿಡ್ರಿವಾ. ಬರ್ರಿ ಒಳಗೆ ಬರ್ರಿ, ಮನಸ್ಸಿನಾಗ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಇರ್ಲಿ ತೋರಿ ಅಣ್ಣಾರ, ನೀವು ಬರ್ರಿ ಒಳಗೆ ಬರ್ರಿ. ಯವ್ವ ಇನ್ನೂ ಏನು ತಯಾರಾಗಿಲ್ಲ ಅಲ್ಬೇ? ಅಲ್ಲಿ ಎಷ್ಟೊತ್ತಿಗೆ ಹೋಗ್ಬೇಕು? ಈಗ ಹೋಗ್ಬೇಕೀಗ. ನಮ್ಮ ಕಡೆ ಏನಿಲ್ವಾ ಇವ, ಎಲ್ಲ ಗಂಡಿನ ಹುಡುಗರ ಕಡೆಯವರ ಮಾಡ್ಕೊಳಕತ್ತಾರ. ಹಂಗಾಗಿ ಇಲ್ಲೇನಿಲ್ಲ. ಅದು ಸೀದಾ ಗಾಡಿ ಮಾಡೈತಿ ಒಂದು, ಸೀದಾ ಹೋಗಿ ಗುಡ್ಯಾಗ ತಾಳಿ ಕಟ್ಟಿಸ್ಕೊಂಡ್ ಬರೋದು ಅಷ್ಟೇ. ನಡ್ರಿ ಒಳಗೆ ನಡ್ರಿ, ಒಂಚೂರು ಏನಾರ ನಾಷ್ಟ ಮಾಡ್ರಿ, ಹೋಗೇ ಬಿಡೋಣಂತೀಗ. ಅಂತೂ ಪಾರಕ್ಕದ ಮಗಳ ಮದುವೆ ಆತ. ತಾಳಿ ಚೇಂಜ್ ಚಂದ ಮಾಡಿ ಕೊಟ್ಟನಲ್ಲ ಸೇಟು ಪರಕ್ಕ. ಹ್ಞೂ ಡಿಸೈನ್ ಚಂದ ಮಾಡ್ಯಾನ ನೋಡು ಸೇಟು. ಭಾಳ ಚಂದ ಮಾಡ್ಯಾನ ನೋಡು. ಅಂತೂ ನನ್ನ ಮಗಳ ಮದುವೆ ಆತ. ಒಂದ ಏನು ಭಾಳ ಜೋರು ಮಾಡ್ಬೇಕು ಅನ್ಕೊಂಡಿದ್ದೆ. ಇರ್ಲಿ ನಡೀತೈತಿ. ಹೆಂಗಾದ್ರೆ ಏನು ಮದುವೆ ಅಲ್ಲ. ಖುಷಿ ಆತ್ರಿ, ಭಾಳ ಅಂದ್ರೆ ಭಾಳ ಖುಷಿ ಆತದು. ನಿಮ್ಮಂಥ ಒಳ್ಳೆಯವ್ರ ಮನೆಗೆ ಸೇರಾತಾಳಂದ್ರೆ ಭಾಳ ಖುಷಿ ಆತ್ರಿ. ಲತಾ ಒಬ್ಬೇಕು ಬಂದಿದ್ರೆ ಎಷ್ಟು ಚಂದ ಇರ್ತೈತೆ. ಏನು ಮನ್ಯಾಗ ಯಾರದಾರ ಏಕಿ ಕೂಟ? ಮನ್ಯಾಗ ಲತಾನ್ ಕೂಟ ನಮ್ಮ ತಂಗಿ ಮಗಳನ್ನ ಬಿಟ್ಟು ಬಂದೇನ್ರಿ. ಯಾಕಂದ್ರೆ ಭಾಳ ತೀರ ಸಣ್ಣದೈತಿ ಕೂಸು, ಅದಕ್ಕೆ ಬೇಡ ಸದ್ಯ ಏನು ಬರಾಕ ಬಿಡ, ಈಗ ಅಲ್ಲೇ ಮನೆಗೆ ಕರ್ಕೊಂಬರ್ತೇವೆ ಅಂತ ಹೇಳಿ ಬಿಟ್ಟು ಬಂದೇನ್ರಿ. ಆತು ಬರ ಆತು. ಹಂಗಾರೆ ಮನೆಗೆ ಹೋಗುನ? ನಡ್ರಿ ಹೋಗುನ್. ಪರಕ ನೀ ಕರ್ಕೊಂಡು ಹೋಗಿರಿ, ನೀ ಅವ್ರ ಕೂಟ್ ಹೋಗುವ. ನಾನು ಚೂರು ಮನ್ಯಾಗ ಕೆಲಸ ಐತಿ, ಮುಗಿಸ್ಕೊಂಡ್ ಬರ್ತೇನಂತ. ಆತಾತು ಚಂದಕ್ಕ. ಆದ್ರೆ ಬಾ ಮತ್ತೆ ಬಿಡ್ಬೇಡ. ಹ್ಞೂನಾ ಬರ್ತಂತ ಹೋಗು. ಯವ್ವ ಎಲ್ಲಿ ಹೋಗಿದ್ರಿ? ಅಯ್ಯಯ್ಯ ಹಿಂಗೆ ಕೇಳ್ತೀಯಲ್ಲ, ಮದುವೆಗೆ ಹೋಗಿದ್ದಿಲ್ಲ ನಾನು. ಅಲ್ಲ ನಿನಗೇನಾಗಿತ್ತು ಬರಾಕ? ನಾನು ನಿನ್ನೆ ಹೇಳ್ಬೇಕಂದೈತಿ. ನಾನು ನಿನ್ನೆ ಗಣಪನ ಹಬ್ಬ ಅದು ಇದು ನಿನ್ನ ಹಿಂತಿ ಕುಟ್ಟೊಬ್ಬ ನೀ ಒಬ್ಬ ಜಗಳ ಮಾಡವ, ನನ್ನ ತಲೆ ಒಂದು ಬಿಸಿ. ಅದಕ್ಕೆ ಈ ಗದ್ದಲ ಒಳಗೆ ನನಗೆ ಹೇಳಕ್ಕಾಗಲಿಲ್ಲ. ವಾಪಸ್ ಇವತ್ತು ಹೇಳ್ಬೇಕಂದ್ರೆ ನಶಿನಾಗ ಎದ್ದಾಗಲೇ ನಾ ಹೇಳೋಕ್ಕಿಂತ ಮುಂಚೆ ನೀನೇ ಹೊರಗೆ ಹೋಗಿ ಫೋನ್ ಹಚ್ಚಿದ್ರೆ ಎಬ್ಸುದೂ ಇಲ್ಲ ನೀನು. ಅದೇಂತಂದ ಎಲ್ಲಿ ಹೋಗಿದ್ದಿ? ಅಯ್ಯೋ ಹೌದಲ್ಲ ಅವೇವ ಪಾಪ ಏನು ಅನ್ಕೊಂಡ್ಲನಾಕಿ, ಪಾರಕ್ಕರ್ ಏನು ಅನ್ಕೊಂಡ್ರನ. ಥೂ ನನಗೆ ಇವತ್ತು ಯಾವ ಕರೆನ ಹೇಳ್ಬೇಕಂದ್ರೆ ಯಾಕೆ ಮನೆ ಕರ್ಕೊಂಬಂದಿ ನೋಡು. ನನ್ನ ತಲೆ ಬಂದ್ ಆದಂಗೆ ಆಗ್ಬಿಟ್ಟೆ. ನನಗೆ ಏನೋ ಹಿಂದೂ ಗೊತ್ತಾಗೋದು ಮುಂದೆ ಗೊತ್ತಾಗೋದು. ನನ್ನ ಕರೆ ನನ್ನ ತಲೆ ಹುಚ್ಚ ಹಿಡ್ದಂಗೆ ಆಯ್ತು ನೋಡಿ. ನೀ ಮಾಡೋದಕ್ಕೆ ಅಕ್ಕಿ ಈಗ ಬೈತಿ. ಅಕ್ಕಿ ಮಾಡೋಣ, ಅಕ್ಕಿ ನಿನ್ ತಲೆ ಕುಂತು ಆಡ್ಸಕತ್ತಾಳನ? ಸುಮ್ ಕುಂದ್ರೆ ಶಾಂತಕ ಬಾರಾಗಿರ್ಜಿ. ನೀ ಹೋಗ್ಲಿಲ್ಲ? ಇಲ್ಲ ಶಾಂತಕ, ಮಕ್ಕಳನ್ನ ಅಷ್ಟ ಕರ್ಕೊಂಡು ಅವ್ರ ಮಂದಿಯವ್ರಿಗೆ ಹೋದ್ರವ. ಈಗ ಕಾರ್ನ್ಯಾಗ ಮತ್ತು ನಾ ಕಾರ್ನ್ಯಾಗ ಕುಂದ್ರಾಕರ ಜಾಗ ಇಲ್ಲ ಏನಿಲ್ಲ. ಮತ್ತು ನಾ ಅದ್ರಾಗ ಏನು ತೂರ್ಕೊಂಡು ಕುಂದ್ರಲಿ, ಅದಕ್ಕೆ ಬೇಡ ತಡಿ ಅಂತೇಳಿ ನೀವು ಹೋಗಿ ಬರ್ರಿ ಅಂತಂದು ನಾ ಇತ್ತಾಗ ಬಂದೆ. ಹೌದನ? ಆತ್ ಬಿಡಂಗಾರ ಹೋಗಿ ಬರವಲ್ರ, ಸಂಜೆಗೆ ಹೋದ್ರಾತ್. ಗೌಡ್ರಲ್ಲ ಯಾರು ಶಾಂತಕ? ಅದಾರ ಬಂದಿದ್ರಲ್ಲ ಅಲ್ಲೇ ಮದುವೆಗೆ. ಬಂದು ಮದುವೆ ಮುಗಿಸ್ಕೊಂಡು ನಮ್ಮ ಕೂಟೇನು ಬಂದಿಲ್ವಾ? ಏನು ಅಲ್ಲೇ ಗುಡಿಯಾಗ ಏನಾರ ನಿಂತಿದ್ರೆ ಏನು ಯಾರ ಮಾತಿಗೆ ಸಿಕ್ಕಿರ್ತಾರಲ್ಲ, ಮಾತಾಡ್ಕೊಂಡು ನಿಂತರ ಮುಗಿತ್ ಮಾರು ಹೊಲ ಸಿಕ್ಕಂಗ. ಶಾಂತ ಎಲ್ಲಿ ಹೋಗಿದ್ರಿ ನೀವು? ಅಲ್ಲ ಆ ಪ್ರಶ್ನೆ ನಾ ಕೇಳ್ಬೇಕಂದಿ. ಮದುವೆ ಮುಗಿದಿನ ಮನೆಗೆ ಬಂದಿರಿ, ನನಗೊಂದು ಮಾತು ಹೇಳ್ಬೇಕು ಬೇಡ? ನೀವು ಅಲ್ಲೇ ಗುಡಿಯಾಗ ಇದ್ದೀರಿ ಅಂತ ತಿಳ್ಕೊಂಡು ನಾ ಹಂಗ ಮಾತು ಹಚ್ಕೊಂಡು ಕುಂತ್ಬಿಟ್ಟೆ ನತ್ತಾಗ. ಆಮೇಲೆ ನೋಡ್ತೀನಿ ಯಾರು ಇಲ್ಲ, ಅಲ್ಲೇ ಗುಡಿ ಖಾಲಿ ಐತಿ. ಆಮೇಲೆ ಹೋಗ್ಯಾರನ ಅಂತ ಗೊತ್ತಾತು. ಆಮೇಲೆ ಬರುದಾರ ಗೊತ್ತಾತು, ಪಾರಕ್ಕರು ಮಕ್ಕಳು ಕರ್ಕೊಂಡು ಆಮೇಲೆ ಇವ್ರು ಎಲ್ಲರೂ ಕೂಡ ಒಂದು ಕಾರ್ ಮಾಡ್ಕೊಂಡು ಹೊಸರು ಅವ್ರ ಮಂದಿಯವ್ರಿಗೆ ಏನೋ ಹೋದ್ರಂತ. ಕಾರ್ ಕಡೆ ನೋಡಿದೆ, ನೀ ಏನು ಕಾಣಲಿಲ್ಲ. ಹಂಗಾರೆ ಮನೆಗೆ ಬಂದಿ ಅಂತ ಗೊತ್ತಾತು. ಇಲ್ಲಿಗೆ ಬಂದು ನೋಡಿ ಸೀದಾ ಬಿಟ್ಟು ಬಂದ್ಬಿಟ್ಟಿಯಲ್ಲ ನನ್ನ. ಅತ್ತಿಯವರ ಸಿಂಪಲ್ ಅಂದ್ರು ಮದುವೆ ಚಂದ ಆತಲ್ರಿ ಅತ್ತಿಯವರ? ಹ್ಞೂ ನೋಡ, ತಾಳಿ ಚಂದ ಡಿಸೈನ್ ಚಂದಾಗೈತಿ, ಹಾರಾಗಿರ ಮದುವೆ ಎಲ್ಲ ಚಂದ ಮಾಡ್ಕೊಂಡ್ರ. ಇನ್ನೇನು ಗಂಡು ಮನೆಯವರು ಸಂಪನ್ನ ಅದಾವ, ಹಂಗೇನು ಬಾಯಿ ಬಡಿಯೋರಿಲ್ಲ ಏನಿಲ್ಲ, ಚಲೋ ಅದಾರ. ಅಂತೂ ಪ್ರೀತಿಸಿದವ್ರ ಕೈಯೇ ಹಿಡಿದ್ಲಾಳ ಪಾರಕ್ಕನ ಮಗಳ. ಮಮ್ಮಟ್ಟಿ ಎಲ್ಲಿಗೇನ?
ಇವತ್ತೊಂದು ದಿನ ಸಾಲ ಸುಟಿ ಐತಲ್ರಿ ಅತ್ತಿಯವ್ರ, ಅದಕ್ಕೆ ಓಣಿ ಗಣಪನ ಕಡೆ ಆಡಕತ್ತಾರ ಓಸ್ರು. ಬಾ ಅಂದ್ರೆ ಏನು ಮಾಡಿದ್ರೆ ಬರುವಲ್ರಿ. ಈಗ ಅಲ್ಲೇನು ಪ್ರಸಾದ ಎಲ್ಲ ಹಂಚಕತ್ತಾರಲ್ರಿ. ಈಗ ತಿನ್ನಕ್ಕೂ ಉಣ್ಣಕ್ಕೂ ಏನು ತೊಂದರೆ ಇಲ್ಲ. ಹೊಟ್ಟೆಸ್ಗಳ ಅಲ್ಲೇ ಪ್ರಸಾದ ತಿಂತಾರ, ಬಡ ಬಡ ಪಲಾವು ಉಪ್ಪಿಟ್ಟು ಶಿರಾ ಎಲ್ಲ ಹಂಚಕತ್ತಾರ ನೋಡ್ರಿ ಅಲ್ಲಿ. ಮತ್ತೆ ಹಂಗಾಗಿ ಮನೆಗೆ ಬರ್ಬೇಕನ್ನೋ ಲಕ್ಷಣ ಆಗೋದಿಲ್ಲ ಅವ್ರಿಗೆ. ಇನ್ನೊಂದು ಹುಬ್ಬಳ್ಳಿ ಗಣಪನ ನೋಡಾಕ ಹೋಗ್ಬೇಕಾಗಿತ್ವಾ ಇವ ಗಿರ್ಜಿ, ಹೋಗು ನನ್ಲೆ. ಹ್ಞೂನ ಶಾಂತಕ್ಕ, ನಾನು ಅನ್ಬೇಕನ್ನಿವ ಹುಬ್ಬಳ್ಳಿ ಗಣಪನ ನೋಡಕ್ ಹೋಗ್ಬೇಕಾಯ್ತವಾ. ವರ್ಷ ಹುಬ್ಬಳ್ಳಿಯಾಗ ಎಷ್ಟು ಗಣಪ ಇರ್ತಾವ ಅಷ್ಟು ಗಣಪನ ಅಡ್ಯಾಡಿ ನೋಡ್ಕೊಂಡ್ ಬರ್ತೇವೆ. ರಾತ್ರಿ ಎಷ್ಟು ಚಂದ ಪ್ರತಿಯೊಂದು ಗಣಪನ ಕಡೆನೂ ಪಲಾವು ಶಿರಾ ಉಪ್ಪಿಟ್ಟು ಆಮೇಲೆ ಕೇಸರಿ ಭಾತ್ ಅದು ಇದು ಅಂತೇಳಿ ಹಂಗ ಅಡಿಗೆ ಜಗ್ಗ ಕೊಡ್ತಿರ್ತಾರೆ ಬಿಡ್ರಿ. ಅದಕ್ಕೇನಿಲ್ಲ, ಉಣ್ಣಾಕ್ ಪುಳಿಯೋಗ್ರಿ, ಊಟಕ್ಕೆ ಚಾ ಕುಡಿಯಾಕ ಬೆಳತಾನ ಮಜ್ಜಿಗೆ ಇಂಥವೇನು ಕೊರತೆನೇ ಇರಂಗಿಲ್ಲ. ಜಗ್ಗ ಕೊಡ್ತಿರ್ತಾರೆ ಬಿಡು. ಹೋದೋದಲ್ಲೆಲ್ಲ ಪ್ರಸಾದ ಇರ್ತೈತಿ. ಆದ್ರೆ ಅಡ್ಡಾಡಿ ನೋಡ್ಬೇಕು. ಅದ್ರ ಮೊದ್ಲು ನಂಗೆ ಕಾಲಾಗ ಶಕ್ತಿನೇ ಇಲ್ಲ ಬಿಡೇವ. ಸ್ವಲ್ಪ ಅಡ್ಡಾಡುತ್ತಲೇ ಮೊಣಕಾಲು ಜಗ್ಗ ನುಸ್ತಾವ. ಏನು ಮಾಡ್ಬೇಕು? ಕಾಲು ನುಸ್ತಾವಂತಿ ಮತ್ತು ಗಣಪ ನೋಡಕ್ ಹೋಗುನಂತಿ. ಈಗ ಹೆಂಗ್ ಮಾಡಕ್ಕಿ? ಕಾಲು ನುಸ್ತಂತಂದೆ ಮನ್ಯಾಗಿರೈಕೋ ಏನು ಗಣಪ ನೋಡಕ್ ಹೋಯ್ಕ್ಯ? ಹೋಗ್ಬೇಕು. ಒಂದು 5 ಗಣಪನಾರು ನೋಡ್ಬೇಕಪ್ಪ ವರ್ಷಕ್ಕೆ. ತೀರಾ ವರ್ಷ ನೋಡ್ಕೊಂತ ಬಂದೈತಿ ನಾನು. ಒಂದು 5 ಗಣಪನ ಇಲ್ಲೇ ಬೇಕಾದ್ರೆ ಓಣ್ಯಾಗ ಅಡ್ಡಾಡಿ ನೋಡ್ತೇನೆ ಬಿಡಪ್ಪ. ಹೋಲತ್ತ ಈ ವರ್ಷ ಅಲ್ಲೇ ಆದ್ರೂ ನೋಡ್ಬೇಕಿತ್ತು. ಕಾಲು ಒಂದು ಜಗ್ಗ ಹರಿತಾವು. ಅಲ್ವೇ ಆ ರಾಮ್ಯಾಂದ ಟಾಟಾ ಸಿ ಗಾಡ್ಯಾಗ ಓಸ್ರು ಕುತ್ಕೊಂಡು ಆರಾಮ್ ಹೋಗಿ ತಗೋ. ಯಾಕೆ ತಲೆ ಕೆಡ್ಸ್ಕೊಂತಿ? ಹೌದಿಲ್ಲ? ಆರಾಮ್ ಹಿಂದೆ ಕುತ್ಕೊಂಡ್ವಿ ಅಂದ್ರೆ ಹೋಗಿ ಎಲ್ಲೆಲ್ಲಿ ಗಣಪ ಇರ್ತಾವ ಅಲ್ಲೆಲ್ಲ ನಿಲ್ಲಿಸ್ಕೊಂತ ಹೋದ್ವಿ ಅಂದ್ರೆ ಮಸ್ತ್ ಅನಿಸ್ತತಿ. ಹಂಗಾರೆ ಅಡ್ಡಿ ಇಲ್ಲ, ನೋಡ್ಬೋದು, ಅದಕ್ಕೇನಿಲ್ಲ. ಆಮೇಲೆ ಅದು ಹುಬ್ಳಿಕ ಮಹಾರಾಜ ಗಣಪತಿ ಏನು ಚಂದ ಇರ್ತೈತಿ. ಅದು ವರ್ಷ ಗಣಪತಿ ನೋಡ್ಬೇಕಪ್ಪ ಯಪ್ಪ. ಅದನ್ನು ವರ್ಷ ಮರಾಠಗಲ್ಲಿ ಒಳಗೆ ಇಡುದು ಅದನ್ನು ಜಾಸ್ತಿ. ಹುಬ್ಳಿಕ ಮಹಾರಾಜ ಜಾಸ್ತಿ. ಈ ವರ್ಷ ಯಾವ್ದಾಗೈತಿ ಏನು ಎತ್ತ ಅಂತೇಳಿ ಗೊತ್ತಾಗ್ಬೇಕು, ನೋಡ್ಬೇಕು. ಆದ್ರೆ ಪಾಳೆ ಭಾಳ ಇರ್ತೈತಿ ಬಿಡ ಶಾಂತಕ್ಕ. ಅದ್ರಾಗ ಬೇರೆ ಪರದಿ ಒಂದು ಮುಚ್ಚಿರ್ತಾರೆ ಶಾಂತಕ್ಕ. ಪಾಳೆ ಕಚ್ಚಿ ಹೋಗಿ ಇಷ್ಟಿಷ್ಟು ಮಂದಿ ಅಂತ ಟಿಕೆಟ್ ತೊಗೊಂಡು ಒಳಗೆ ಹೋಗಿಂದ ಗಣಪನ ಪರದಿ ತೆಗೆದು ತೋರಿಸ್ತಾರವ. ಮತ್ತು ಏನೇನೋ ಮಜಾ ಮಾಡಿರ್ತಾರ. ಅವು ಗೌರಿ ಬಂದಂಗೆ ಗಣಪನ ಕರ್ಕೊಂಡು ಹೋದಂಗೆ, ಆಮೇಲೆ ಏನೇನೋ ಗಣಪ ಬಂದಂಗೆ ಗೌರಿ ಕರ್ಕೊಂಡು ಹೋದಂಗೆ, ಹತ್ತಿ ಒಳಗೆ ಇಳ್ದಂಗೆ, ನೀರೊಳಗೆ ಇಳ್ದಂಗೆ, ಕಮಲ್ದಾಗ ಹಿಂಗೆ ಎದ್ದು ಬಿಟ್ಲೆ ಗಣಪ ಮ್ಯಾಲೆ ಬರುವಂಗೆ ಏನೇನಾರ ಚಂದ ಮಾಡಿರ್ತಾರಲ್ಲ. ಹೌದು. ಅಂತೂ ಇಂತೂ ಗಣಪನ ದಶೆಯಿಂದ ನಮ್ಮ ಮನೆಗೆ ಈ ವರ್ಷ ಎಲ್ಲ ಒಳ್ಳೇದಾತಪ್ಪ ಯಪ್ಪ. ನನ್ನ ಸೊಸಿ ನಮ್ಮ ಮನೆಗೆ ಬಂದ್ಲೆ. ಆಮ್ಯಾಗ ನನ್ನ ಸಸಿ ಒಳ್ಳೆ ಬುದ್ಧಿ ಬಂದಂಗೆ ಕಾಣಕತ್ತೈತಿ. ಯಾಕಂದ್ರೆ ಅವ್ರು ಹೋಗಿ ಇವತ್ತು ಫೋನ್ನೇ ಮಾತಾಡ್ಬೇಕಾರೆ ಭಯಾತಿದ್ಲಕ್ಕಿ. ನೀ ಹಾಗೆಲ್ಲ ಹೇಳ್ಕೊಡ್ಬೇಡ, ನಿನ್ನ ಮಾತು ಕೇಳಿ ನಾನು ಎಲ್ಲ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತೇಳಿ. ಅದ್ರಾಗ ಗೊತ್ತಾಕೈತಿ ಮನುಷ್ಯಾಗ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಏನೂ ಇಲ್ಲ. ಅದೊಂದು. ಆಮ್ಯಾಗ ನನ್ನ ಮಗಳು ಹಳೆ ಬಂದ್ರೆ ನನ್ನ ಮೊಮ್ಮಕ್ಕಳು ಮನ್ಯಾಗ ಎಷ್ಟು ಖುಷಿ ಐತಿ. ಪಾರಕ್ಕನ ಮಗಳು ಮದುವೆ ಆತು. ನೀನು ತಣ್ಣಗೈತಿ, ಏನು ಬೇರೆ ಏನೂ ಇಲ್ಲ, ಆರಾಮದೆ. ಒಟ್ಟು ನನಗೆ ಒಂದೇ ನನ್ನ ಸಸಿಗೆ ಮಕ್ಕಳಾಗಿಲ್ಲ ಅಂತ ಬೇಜಾರಿತ್ತು, ಅದು ಒಂದು ಆತು. ಎಲ್ಲ ಚಲೋ ಆದಂಗೆ ಆತವಾ ಇವ. ನೀವು ನೋಡಿದ್ರಿ ಶಾಂತಕ್ಕನ ಸಂಸಾರಕ್ಕೆ ಎಷ್ಟು ಸಪೋರ್ಟ್ ಮಾಡಿದ್ರಿ. ಏನೇನು ಪ್ರತಿಯೊಂದು ಏರುಪೇರು ಬಂದಾಗೆಲ್ಲ ಜೊತೆಗೆ ನಿಂತು ಶಾಂತಕ್ಕ ಹಿಂಗೆ ಮಾಡು, ಆಮೇಲೆ ಇದು ನೀನು ಮುಂದುವರ್ಸು ಅಂತ ಎಷ್ಟೆಲ್ಲ ನೀವು ಪ್ರೀತಿಯಿಂದ ಸಹಕರಿಸಿದ್ರಿ. ಖರೇನ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಶಾಂತಕ್ಕನ ಸಂಸಾರದ ಕತೆ ಇಲ್ಲಿಗೆ ಮುಕ್ತಾಯ ಆಕೈತಿ. ಎಲ್ಲರೂ ಭಾಳ ಚಲೋ ಸಪೋರ್ಟ್ ಮಾಡಿದ್ರಿ. ವಿಡಿಯೋಗಳನ್ನ ಭಾಳ ಇಷ್ಟಪಟ್ಟು ನೋಡಿದ್ರಿ. ಪ್ರತಿಯೊಂದು ಏರುಪೇರು ಎಲ್ಲಾದ್ರ ಜೊತೆಗೂ ನಿಂತು ಶಾಂತಕ್ಕ ಹಿಂಗೆ ಮಾಡು, ಗಿರ್ಜಕ್ಕೆ ಹಿಂಗೆ ಮಾಡ್ತಾ ನೋಡು ಅಂತ ಹೇಳೋದಾಗಿರ್ಬೋದು. ಎಷ್ಟೆಲ್ಲ ಪ್ರೀತಿಯಿಂದ ನೀವು ಕಮೆಂಟ್ ಮಾಡ್ತಿದ್ರಿ. ಎಲ್ಲೋ ನಿಮ್ಮ ಎದುರಿಗೆ ನಡೀತಾ ಇತ್ತೇನೋ ಅನ್ನೋ ರೀತಿ ಒಳಗೆ ನೀವೆಷ್ಟು ಅದರೊಳಗೆ ಮಗ್ನಾಗಿ ಎಷ್ಟು ಪ್ರೀತಿಯಿಂದ ಕಮೆಂಟ್ ಮಾಡ್ತಿದ್ರಿ. ಖರೇನ ಒಂದೊಂದು ಕಮೆಂಟ್ ಓದಬೇಕಾದ್ರೆ ಭಾಳ ಖುಷಿ ಆಕಿತ್ತು ನಂಗೆ. ನಿಜ ಏನು ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಇದೇ ರೀತಿ ಮುಂದೆ ಒಂದು ನಾಳೆಯಿಂದ ಹೊಸ ಅಧ್ಯಾಯ ಹೊಸ ಕತೆ ಜೊತೆ ಬರ್ತೀನಿ. ಏನು ಕತೆ ಮಾಡ್ತೀನಿ ಅಂತ ನೋಡ್ರಿ. ಹಂಗೆ ಈ ಕತೆಗೆ ಪ್ಲೀಸ್ ಹೆಂಗೆ ಸಪೋರ್ಟ್ ಮಾಡಿದ್ರು ಹಂಗೆ ಮುಂದೆ ಬರುವಂಥ ಕತೆಗೂ ಹಂಗೆ ಸಪೋರ್ಟ್ ಮಾಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರು ನೋಡಾತಿದ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸ ಪಾತ್ರಗಳ ಜೊತೆಗೆ ಹೊಸ ಕತೆ ಜೊತೆಗೆ ಬರ್ತೀನಿ ನಾಳೆ.